ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಮ್ಮ ರಿಲೇಷನ್ ಒಬ್ರು ಮಾವಿನ ಹಣ್ಣು ಕೊಟ್ಟರು ನನಗೆ. ಅದು ಬೆಳ್ಳಾರೆ ಒಂದು 6-7 ಇದೆ. ಇದರದ್ದು ರಸಂ ಮಾಡುವ ಅಂತ ಹೊರಟೆ. ಸಿಂಪಲ್ ಆಗಿ ಈಸಿಯಾಗಿ ಪಟಾಪಟಾಗಿ ಒಂದು ರಸಂ ಮಾಡ್ತೀನಿ. ನೀವು ಸಹ ಮಾಡಿ, ಮತ್ತೆ ನೋಡಿ, ವಿಡಿಯೋ ನೋಡಿ. ವಾಶ್ ಮಾಡಿ ತಂದೆ. ಈಗ ಇದ್ರದ್ದೆಲ್ಲ ಸಿಪ್ಪೆ ಎಲ್ಲ ತೆಗೆಯುವ. ಈಗ ಸಿಪ್ಪೆ ಮಾತ್ರ ತೆಗಿಲಿಕ್ಕೆ ಚಂದ ಮಾಡಿ ನೋಡಿ. ಈ ತರ ಸಿಪ್ಪೆ ಇದಕ್ಕೆ ಹಾಕ್ತೀನಿ ನಾನು. ಮತ್ತೆ ಸಿಪ್ಪೆ ತೆಗ್ದ ನಂತರ ತೋರಿಸ್ತೀನಿ ನೋಡಿ. ಈ ತರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಆಗಿ ಆಯ್ತು ನೋಡಿ. ಇನ್ನಿದಕ್ಕೆ 1 ಟೇಬಲ್ ಸ್ಪೂನ್ ದೊಡ್ಡ ಸ್ಪೂನ್ ಹಾಕ್ತೇನೆ. ಫುಲ್ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಇದನ್ನೀಗ ಸ್ವಲ್ಪ ನೀರು ಹಾಕಿ ಇದಕ್ಕೆ ಬೇಯಲಿಕ್ಕೆ ಇಡಬೇಕು. ನೋಡಿ, ಇದ್ರ ಅರ್ಧದಷ್ಟು ನೀರಿಟ್ಟಿದ್ದೇನೆ. ಇದು ಮ್ಯಾಂಗೋ ಮುಳುಗುವಷ್ಟು ಅರ್ಧದಷ್ಟು. ಇದಿನ್ನು ಚಂದ ಬೇಯ್ದು ಇದ್ರ ಮಾಂಸ ಎಲ್ಲ ಬಿಡ್ತದೆ. ಈಗ ಮುಚ್ಚಿಡುವ ಇದಕ್ಕೆ. ನೋಡಿ, ಈಗ ಚಂದ ಬೆಂದಿದೆ. ಇದು ಬೇಯಿಸಿ ಆಯ್ತು. ಈಗ ಇದಕ್ಕೆ ಸ್ವಲ್ಪ ಇಷ್ಟು ಅರಸಿನ ಹಾಕ್ತೇನೆ. ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನೀವು. ನೋಡಿ, ಇಷ್ಟು ಚಿಲ್ಲಿ ಹಾಕ್ತೇನೆ. ಸ್ವಲ್ಪ ಖಾರ ಇರಲಿ ಅಂತ. ಈಗ ನೆಕ್ಸ್ಟ್ ಒಂದು ಚಿಕ್ಕದೊಂದು ಬೆಲ್ಲ ಹಾಕಬೇಕು. ಇಷ್ಟು ಬೆಲ್ಲ ಹಾಕ್ತೇನೆ. ಈಗ ಇದರಲ್ಲಿ ಕರಗ್ತದೆ ಇದು. ಈಗ ಸ್ವಲ್ಪ ಇರ್ಲಿ, ಒಂದು 5 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಇಡ್ತೇನೆ. ನೋಡಿ, ಈಗ ನಾನು ಒಗ್ಗರಣೆಗೆ ತೆಂಗಿನ ಎಣ್ಣೆ ತಕೊಳ್ಳುದು. ಯಾವುದು ಬೇಕಾದ್ರೆ ಹಾಕ್ಬಹುದು ನೀವು. ನಾವು ಇಲ್ಲಿ ಜಾಸ್ತಿಯಾಗಿ ತೆಂಗಿನ ಎಣ್ಣೆನೆ ಯೂಸ್ ಮಾಡುದು, ಮನೆಯಲ್ಲಿ ಮಾಡಿದ್ದು. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದೆ. ನೋಡಿ, ಈಗ ಬೆಳ್ಳುಳ್ಳಿ ಹಾಕ್ತೇನೆ. ಗುದ್ದಿಟ್ಟ ಬೆಳ್ಳುಳ್ಳಿ, ಹಾಗೇನೆ ಸ್ವಲ್ಪ ಬ್ಯಾಡಗಿ ಮೆಣಸು ಹಾಕ್ತೇನೆ. ನೋಡಿ, ಈಗ ಒಂದು 10-15 ಎಸಳು ಬೇವಿನ ಸೊಪ್ಪು ಹಾಕಿದೆ. ನೋಡಿ, ರಸಂ ರೆಡಿ ಆಯ್ತು. ನೀವು ಸಹ ಇದನ್ನು ಟ್ರೈ ಮಾಡಿ. ಇದು ಮಧ್ಯಾಹ್ನ ಊಟಕ್ಕೆ ತುಂಬಾ ಚೆನ್ನಾಗಿರ್ತದೆ. ಕುಚ್ಚಲಕ್ಕಿ ರೈಸ್ ಒಟ್ಟಿಗೆ, ವೈಟ್ ರೈಸಿಗೆ ಸಹ ಚಂದ ಆಗ್ತದೆ. ಇದು ತುಂಬಾ ಟೇಸ್ಟಿ ಆಗಿರ್ತದೆ. ಇದನ್ನು 1 ಬಟ್ಟಲು ಊಟ ಮಾಡಲು ನೀವು 2 ಬಟ್ಟಲು ಊಟ ಮಾಡ್ತೀರಾ ಈ ಮ್ಯಾಂಗೋ ರಸಮಿಂದ. ಹಾಗೆಯೇ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.